ನಿಮಿಷ ಪ್ರಯಾಣ ಮಾಡಿದ್ರೆ ಸಿಗೋದೇ ಅಫ್ಜಲ್ಪುರ. ಅಫ್ಜಲ್ಪುರ ಕಲಬುರಗಿ ಜಿಲ್ಲೆಯ ಪ್ರಮುಖ ತಾಲೂಕು. ಈ ಅಫ್ಜಲ್ಪುರದಿಂದ 6 ಕಿಲೋಮೀಟರ್ ದೂರ ಹೋದ್ರೆ ಸಿಗೋದೆ ಸೊನ್ನಾ ಅನ್ನೋ ಗ್ರಾಮ. ಈ ಸೊನ್ನಾ ಗ್ರಾಮವೇ ಕಲಬುರಗಿ ಜಿಲ್ಲೆಯ ಕಟ್ಟ ಕಡೆಯ ಗ್ರಾಮ. ಈ ಸೊನ್ನಾ ಗ್ರಾಮವೇ ಅದೆಷ್ಟೋ ನೆತ್ತರ ಕಥೆಗಳಿಗೆ ಸಾಕ್ಷಿಯಾಗಿದೆ. ಸೊನ್ನಾ ಗ್ರಾಮದಲ್ಲಿರೋ ಜನರಲ್ಲಿ ಪ್ರೀತಿ ಇದೆ, ಆತ್ಮೀಯತೆ ಇದೆ, ಗೆಳೆತನವಿದೆ. ಅದರ ಜೊತೆಗೆ ಗೌರವ, ಪ್ರತಿಷ್ಠೆ, ಸ್ವಾಭಿಮಾನದ ಕಿಚ್ಚೂ ಇದೆ. ನೆತ್ತರ ಕುರುಹುಗಳೂ ಇವೆ, ಅದರ ಪಳೆಯುಳಿಕೆಗಳೂ ಇವೆ. ಕಲಬುರಗಿಯ ಕಟ್ಟ ಕಡೆಯ ಹಳ್ಳಿಯಾಗಿರೋ ಸೊನ್ನಾ ಪಕ್ಕದಲ್ಲೇ ಹರಿಯೋದು ಭೀಮೆ. ಭೀಮೆಯ ಆ ಭಾಗಕ್ಕೆ ಬರೋದೇ ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆಯ ಮೊದಲ ಗ್ರಾಮವೇ ದೇವನಗಾವ. ಭೀಮಾ ತೀರದ ಈ ಭಾಗದಲ್ಲಿ ಸೊನ್ನಾ ಗ್ರಾಮ, ಆ ತೀರದಲ್ಲಿ ದೇವನಗಾವ ಗ್ರಾಮ. ಈ ಎರಡು ಗ್ರಾಮಗಳ ನಡುವಲ್ಲಿ ಹರಿಯೋದೇ ಭೀಮೆಯ ಕಾಯಕ. ಈ ಭೀಮೆಯ ಮೇಲೆ ಓಡಾಡೋದಕ್ಕೆ ಎರಡು ಊರಿನ ಜನರು ಈ ಭೀಮೆಯನ್ನ ದಾಟಿ ಹೋಗೋದಕ್ಕೆ ಇರೋದೇ ಈ ಬ್ರಿಡ್ಜ್. ಈ ಬ್ರಿಡ್ಜಿನ ಹೆಸರೇ ಸೊನ್ನಾ ದೇವನಗಾವ ಬ್ರಿಡ್ಜ್. ನೋಡಿದ್ದು ಜಸ್ಟ್ ಸ್ಯಾಂಪಲ್ಗಳಷ್ಟೇ. ಇದಕ್ಕಿಂತಲೂ ಹಾರಿಬಲ್ ದೃಶ್ಯಗಳಿವೆ. ಹಾಗಾದ್ರೆ ಅವುಗಳನ್ನು ತೋರಿಸ್ತೇವೆ ಬ್ರೇಕ್ ಆದ್ಮೇಲೆ. ಹಿಂದಿನ ಕಾಲದ ಮಾತಿದೆಯಾಗಿತ್ತು, ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು. ನ್ಯೂಸ್ ಗೋಲ್ಡ್ ಹೋಗಿ ಕೂದಲು ದ್ರವಿಗೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೇವೆ. ತಮಿಳುನಾಡು ಘಟಘಟ ರಸ್ತೆಗಳು ಜಲವೃತ ಬಂಗಾಳ ಕೊಲ್ಲಿಯಲ್ಲಿ ಬೆಂಗಲ್ ಚಂಡಮಾರುತ ಕರಾವಳಿ ಭಾಗಕ್ಕೆ ಅಪ್ಪಳಿಸಿದೆ. ಚೆನ್ನೈ ಸೇರಿದಂತೆ ತಮಿಳುನಾಡಿನ ಹಲವು ಪ್ರದೇಶಗಳು ಹಾಗೂ ಕರಾವಳಿ ಭಾಗಗಳಲ್ಲಿ ವರ್ಣ ಆವರಿಸಿ ಬೀರಿಯುತ್ತಿದ್ದ ಜನಜೀವನ ಬಂದಿದ್ಯಾ 90 ಕಿಲೋಮೀಟರ್ ವೇಗ. Double takedown. ಎಲ್ಲರೂ ದಿಕ್ಕಾಪಾಲಾಗಿವರು. ಹಾಗಾದ್ರೆ ಮುಂದೇನಾಯ್ತು ಅನ್ನೋದರ ಕುರಿತು ಅಲ್ಲಿವರೆಗೂ ನೋಡ್ತಾರಿ ನ್ಯೂಸ್ 18. ಜಾಲ ಬಲ ನಿಮ್ಮದು. ಈ ವಾರದ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೇರ